ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಗೋ ಹತ್ಯೆ ಯಾರೇ ಮಾಡಲಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಹೇಳಿದರು. ಅವರು ಗುರುವಾರ ತಾಲೂಕಿನ ತ್ರೈಮಾಸಿಕ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡುತ್ತಿದ್ದರು. ಈಗ ಏನು ಶಾಸಕರು ಏನು ಗಮನ ಹರಿಸಲ್ಲ ಅಂತೆ, ಶಾಸಕರು ಯಾವ್ದು ಗಮನ ಹರಿಸಲ್ಲ, ನಾ ಯಾವ್ದು ಬಿಡೋದಿಲ್ಲ, ಎಲ್ಲ ಗಮನ ಹರಿಸಿರ್ತೀವಿ ನಾವು. ಅವ್ರು ಹೇಳುವಂತ ಇದೇನಿಲ್ಲ, ಅವ್ರ ಕಾಲದಲ್ಲೂ ಗೋವಾಚೆ ಆಗಿದೆ, ಅವ್ರ ಕಾಲದಲ್ಲೂ ಗೋಗಳಿದಾಗಿದ್ದವು. ಯಾವುದೇ ವ್ಯಕ್ತಿ ಆ ತರ ಮಾಡಿದ್ರೆ ನಾನು DSP ಅವರಿಗೆ ಹೇಳ್ತೀನಿ, ಕಠಿಣ ಶಿಕ್ಷೆ ಕೊಡಿ ಅಂತ ನಿನ್ನೆ ಹೇಳಿದ್ದೆ ನಾನು. ಯಾವುದೇ ವ್ಯಕ್ತಿ ಇರ್ಬೋದು, ಗೋವಾಚೆ ಮಾಡಿರ್ಬೋದು, ಇನ್ನೊಂದೇನಾದ್ರು ಮಾಡಿದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ನಾನು ನಿನ್ನೆ ಅವರಿಗೆ ವಾರ್ನಿಂಗ್ ಕೊಡ್ಸಿದ್ದೆ. ಅಂತವ್ರು ಯಾರೇ ಇರಲಿ ಬದ್ ಕೊಡ ಹಾಕಿರಿ, ಅದು ಯೋಚನೆ ಮಾಡಬೇಡಿ. ಇದೆಲ್ಲ ಯಾವ ಜಾತಿ ಧರ್ಮ ನೋಡುವಂತ ಪ್ರಶ್ನೆ ಇಲ್ಲ, ನಾವು ಅದನ್ನು ಕಾಪಾಡ್ತಿದ್ದೀವಿ. ಸುಮ್ಮನೆ ಈ ಬಕ್ರೀದ್ ಹಬ್ಬ ಬಂದ ತಕ್ಷಣ ಕೆಲವ್ರು ಏನಂದ್ರು ಆಪಾದನೆ ಮಾಡೋದು ಇದೇ ಇರ್ತದೆ. ಹಾಗಾಗಿ ಅದೆಲ್ಲ ತಪ್ಪು, ಅದೆಲ್ಲ ಯಾರು ಮಾಡೋದು ನಾವು ಬಿಡುವುದಿಲ್ಲ, ಅಂತವ್ರೆಲ್ಲ ನಾವು ಬಿಡುವುದಿಲ್ಲ, ಆಸ್ಪದವನ್ನ ಮಾಡೋದಿಲ್ಲ. ಅದೆಲ್ಲ ನಾವು ಕಟ್ಟುನಿಟ್ಟ ಕ್ರಮ ತಗೊಳ್ತೀವಿ ಅನ್ನೋದು ಭರವಸೆ ಕೊಡ್ತೇವೆ. ಯಾರೇ ಇರ್ಬೋದು, ಯಾವುದೇ ವ್ಯಕ್ತಿ ಇರಲಿ ನಾವು ಬಿಡೋದಿಲ್ಲ, ಅದನ್ನ ಕಟ್ಟುನಿಟ್ಟಾಗಿ ತಗೋಬೇಕಂತ ಹೇಳಿ ಈಗಾಗಲೇ ನಿನ್ನೆನೆ ಮಾತಾಡಿದ್ದೀನಿ, ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಹಾಗಾಗಿ ಅವರ ಹೇಳಿಕೆಗಳಿಗೆಲ್ಲ ಆಸ್ಪದ ನಾವು ಕೊಡೋದಿಲ್ಲ. ಅವ್ರು ಹೇಳಿದಂತ ನಾವು ಮಾಡೋದಲ್ಲ, ಅವ್ರಿಗಿಂತ ಮುಂಚೆ ನಮ್ಗೆ ಗೊತ್ತಿರ್ತದೆ ಇವೆಲ್ಲ. ನಾವೇ ಎಷ್ಟೋ ಸರಿ ಇಂಥದ್ದೆಲ್ಲ ಮಾಡಿದ್ರೆ DSP ಹೇಳಿದ್ರೆ ಅವ್ನು ಒತ್ತು ಒಳ ಹಾಕಿ ಬಿಡಬೇಡಿ, ಜೈಲಿಗೆ ಕಳಿಸಿ ಅಂತ ಕಳಿಸಿದ್ವಿ ಅಂತವ್ರಿಗೆಲ್ಲ. ಈ ತರ ಅಹಿತಕರ ಘಟನೆ ಮಾಡೋದಕ್ಕೆಲ್ಲ ನಾವು ಇದು ಮಾಡಕ್ ಬಿಡೋದಿಲ್ಲ. ಇಂಥ ಘಟನೆ ಅವರಿಗೂ ಬಿಡೋದಿಲ್ಲ. ಅವರು ಯಾರು ಹೋರಾಟಗಾರರಿದ್ದಾರೆ, ಅವರು ಸುಮ್ಮನೆ ಯಾರ್ದೋ ಮನೆ ಹೋಗಿ ಗಲಾಟೆ, ಯಾರೋ ಅವ್ರ ಪಕ್ಕದ ಮನೆ ಮಾಡಿಬಿಟ್ಟು ಅದಕ್ಕೂ ಹೋಗಿ ಜಗಳ ಮಾಡೋರು ಇವ್ರು ಇದ್ದಾರೆ, ಇದಕ್ಕೂ ಬಿಡಲ್ಲ, ಅದಕ್ಕೂ ಕೇಸ್ ಹಾಕಿ ಅಂತ ಹೇಳಿದ್ದೀನಿ. ಅವ್ರ ಮೇಲೂ ಕೇಸ್ ಹಾಕಿ ಹೇಳಿದ್ವಿ. ಈ ಅವ್ರೇನ್ ಮೇಲಿಂದ ಇಳಿದು ಬಂದವರಲ್ಲ, ಯಾರೋ ಪಕ್ಕದ ಮನೆ ಅವ್ರಿಗೆ ಹೊಟ್ಕೊಂಡ್ರೆ ಇವ್ರು ಹೋಗ್ಬಿಡೋದು. ಇವ್ರಿಗೆ ಯಾರು ಕೊಟ್ಟಾರೆ ಇವ್ರಿಗೆ ಹಕ್ಕು? ಪೊಲೀಸ್ಗಿರಿ ಮಾಡಕ್ಕೆ ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ? ಪೊಲೀಸ್ಗಿರಿ ಮಾಡಿದ್ರೆ ನಾನು ಹೇಳ್ಬಿಟ್ಟಿದ್ದೇನೆ, ಇವತ್ತೇ DSP ಹೇಳಿದ್ದೀನಿ, ಅಂತವ್ರಿಗೂ ಒಳ ಹಾಕ್ರಿ ಅಂತ ಹೇಳಿದ್ದೆ, ಬಿಡಲೇಬೇಡಿ ಅಂತ ಹೇಳಿದ್ದೆ. ನಾವಿದ್ದೀವಿ, ಸರ್ಕಾರ ನಮ್ದಿದೆ, ನಾನಿದ್ದೀನಿ, MLA ಇದೀವಿ, ನೋಡ್ಕೊಳ್ತೀವಿ. ನೈತಿಕ ಪೊಲೀಸ್ಗಿರಿ ಮಾಡಕ್ಕೆ ಇವ್ರಿಗೆ ಯಾರಿಗೂ ಹಕ್ಕಿಲ್ಲ, ಅದೆಲ್ಲ ಕೊಡೋದು ಬಿಡೋದಿಲ್ಲ. ಮತ್ತೆ ಇದರಲ್ಲೂ ಸಹ ಸಂಪೂರ್ಣ ರಕ್ಷಣೆ ಮಾಡೋದು ಜವಾಬ್ದಾರಿ ನಂದಿದೆ. ಈಗಾಗಲೇ ನಾನು 1 and 2ಗೆಲ್ಲ ರೌಂಡಿಂಗ್ ಕೊಟ್ಟಿದ್ದೀನಿ. ಎಲ್ಲ 1 and 2ಗಳು ರೌಂಡ್ ಹೊಡಿಬೇಕು, ಎಲ್ಲೆಲ್ಲಿ ಏನಾದ್ರು ಗೊತ್ತಾಗುತ್ತೋ ತಕ್ಷಣ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಇಷ್ಟು ಕೊಟ್ಟಿದ್ದೀನಿ.